ಈ ವಿಚಾರಕ್ಕೆ ಬರೋದಾದರೆ, ಈ ಹಿಂದೆ ರೇಣುಕಾಸ್ವಾಮಿ ಇವತ್ತು ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಆಯಿತು. ಈಗ ಬಹಳಷ್ಟು ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡ್ತಿದ್ದಾರೆ, ನನಗೂ ಈ ಥರ ಮೆಸೇಜ್ ಮಾಡಿದ್ರು ಅಂತ. ಆ್ಯಂಡ್ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಆ ಕಂಪ್ಲೇಂಟ್ನ ಅವಾಗ ಸೀರಿಯಸ್ ಆಗಿ ತೊಗೊಂಡಿದ್ದಿದ್ರೆ ಇವತ್ತು ಇದಾಗ್ತಿರ್ಲಿಲ್ಲ ಅನ್ಸುತ್ತೆ. ಅವತ್ತು ಯಾಕೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ದೊಡ್ಡ ವ್ಯಕ್ತಿ ಅನ್ನೋದಿರಲಿಲ್ಲ, ಅದಕ್ಕೋಸ್ಕರ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅವತ್ತು ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಅವರು ಅವತ್ತು ತನಿಖೆ ಮಾಡಿದಿದ್ರೆ ಅದೇ ಅಕೌಂಟಿಂದ ಇವಾಗ ಸಾಕಷ್ಟು ಮೆಸೇಜ್ಗಳು ಹೋಗ್ತಾ ಇರಲಿಲ್ಲ, ಈ ಥರ ಒಂದು ಘಟನೆಯೂ ನಡೀತಾ ಇರಲಿಲ್ಲ. ನಡೆದೋಗಿದೆ. ಆ ಗಳಿಗೆ ಆ ಬ್ಯಾಡ್ ಟೈಮು ಹಂಗೆ ಆಗಬೇಕಿತ್ತು, ಆಗೋಗಿದೆ. ಯಾರು ಬೇಕು ಅಂತ ಆಗಲಿ ಕರ್ಸ್ಬಿಟ್ಟು ಸಾಯಿಸೋದಾಗಲಿ ಮತ್ತೊಂದಾಗಲಿ ಅಷ್ಟು ಕ್ರೂರಿತನ ಯಾರೂ ಮೆರೀತಾ ಇಲ್ಲ ಇಲ್ಲಿ. ಆ ಗಳಿಗೆ ಹಂಗಿತ್ತು, ಬ್ಯಾಡ್ ಟೈಮು ಆಗೋಗಿದೆ. ಆ್ಯಂಡ್ ಈ ಪ್ರಕರಣಕ್ಕೆ ಅಂತ ಬಂದಾಗ, ಇದು ಪ್ರಕರಣ ಆದಮೇಲೆ ಇನ್ನೊಂದಷ್ಟು ಜನ ಬಂದು ಮಾತಾಡಿದ್ರು, ನನಗೆ ಈ ಥರ ಒಂದು ಸಮಸ್ಯೆ ಆಗಿತ್ತು, ನನಗೆ ಒಂದು ಕೊಲೆ ಬೆದರಿಕೆ ಬಂದಿತ್ತು ಇವರಿಂದ ಅಂತನೋ, ಅಥವಾ ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡೋರು ನನಗೆ ಈ ಥರ ಆಗಿತ್ತು ಅಂತ. ಈ ಪ್ರಕರಣ ಆದಮೇಲೆ ಒಂದಷ್ಟು ಜನ ಬಂದು ಅವರಿಂದ ಆದಂಥ ಸಮಸ್ಯೆಗಳನ್ನ ಈಗ ಹೇಳ್ಕೊತಿದ್ದಾರೆ. ಈ ಹಿಂದೆ ಯಾಕೆ ಹೇಳ್ಕೊಳ್ಳಿಲ್ಲ ಅಂತ. ಹಾಗಾದರೆ ದರ್ಶನ್ ಅವರ ಕಂಡ್ರೆ ಭಯ ಇತ್ತು ಅವರಿಗೆಲ್ಲ ಅನ್ನೋ ಅಂಥದ್ದು. ಅಂದರೆ ಒಬ್ಬರು ಪ್ರೊಡ್ಯೂಸರ್ ಬಂದರು, ನನಗೆ ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಇನ್ನು ಸುಮ್ಮನೆ ಇರಲ್ಲ ಅನ್ನೋ ಥರ ಒಂದು ಬೆದರಿಕೆ ಹಾಕಿದ್ರು ಅಂತ ಒಬ್ಬರು ಪ್ರೊಡ್ಯೂಸರ್ ಮಾತಾಡಿದ್ರು. ಮತ್ತೊಬ್ಬರು ಬಂದರು, ನಾನು ಅವ್ರ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿದ್ದೆ, ಆವಾಗ ನನಗೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ. ಈಗ ಎಲ್ಲರೂ ಬಂದು ಹಿಂದೆ ಆದಂಥ ಕತೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ನೀವು ಹೋಗಿ ಅವ್ರ ಹತ್ರ ನೀವು ಮೈಕ್ ಹಿಡಿದು ಕೇಳಿದಾಗ ಖಂಡಿತ ಅವ್ರು ಹೇಳ್ತಾರೆ. ಅವ್ರವ್ರ ವಿಚಾರ ಅದು ಅವ್ರಿಗಾಗಿದೆ. ನನಗೆ ನನ್ನ ಒಂದು ಇನ್ಸಿಡೆಂಟ್ಸಲ್ಲಿ ಯಾವುದೋ ಆ ಥರ ನಾನು ಕಂಡಿಲ್ಲ, ನಾನು ಕೇಳಲೂ ಇಲ್ಲ. ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಓಕೆ, ಸೊ ಫೈನಲಿ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಒಬ್ಬೊಬ್ರು ಆಶಿಸ್ತಾ ಇದ್ದಾರೆ ಇದು ತಿಳಿಯಾಗಬೇಕು, ಹೊರಗಡೆ ಬರಬೇಕು, ಅವ್ರ ಸಿನಿಮಾಗಳನ್ನ ಕಂಟಿನ್ಯೂ ಮಾಡಬೇಕು ಅನ್ನೋವಂಥದ್ದು. ಇನ್ನೊಂದಷ್ಟು ಜನ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋವಂಥದ್ದು. ಸೊ ನಿಮ್ಮ ಒಪಿನಿಯನ್ ಈ ಪ್ರಕರಣದ ಬಗ್ಗೆ? ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ಡಿವೋರ್ಸ್ ಅವರಾದರೂ ತಪ್ಪು ಮಾಡಿರಲಿ, ರಕ್ಷಕರು ತಪ್ಪು ಮಾಡಿರಲಿ, ಮತ್ತೊಬ್ಬರಾದರೂ ತಪ್ಪು ಮಾಡಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ತಲೆ ಬಾಗಲೇಬೇಕು. ತಪ್ಪಾಗಿದ್ದರೆ ಆನೆ ವಾಪಸ್ ತಿರ್ಗಾ ಬಂದರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ಸುಮ್ಮನೆ ಅಂತೂ ಈ ಸಲ ಏನೋ ಜೇಸಿಯಿಂದ ಆರಾಮಾಗಿ ಬಂದುಬಿಡ್ತಾರಪ್ಪ ಅಂತ ಹೇಳೋಕ್ಕಾಗಲ್ಲ. ತೇರು ಮಾಡ್ಕೊಂಡು ಕರ್ಕೊಂಬರ್ತಾರೆ ಆಚೆ. ಅದನ್ನು ನೀವೆಲ್ಲರೂ ಕಣ್ಣಾರೆ ನೋಡ್ತೀರಾ. ಇದನ್ನು ನಾನು ಒಬ್ಬ ಬಾಸ್ ಫ್ಯಾನ್ ಅಂತ ಹೇಳ್ಕೊತ ಇಲ್ಲ, ಅದನ್ನು ನೀವೆಲ್ಲ ಕಣ್ಣಾರೆ ನೋಡ್ತೀರಾ 100%. 2011 ಇದೇ ಆಗಿದ್ದು. ಸಾರಥಿಗೆ ಕುದುರೆಯಲ್ಲಿ ಬಂದಿದ್ದರು. ಈ ಸಲ ಫ್ಯಾನ್ಸು ಹೆಗ್ಲು ಮೇಲೆ ಎತ್ಕೊಂಡು ಕರ್ಕೊಂಬರ್ತಾರೆ ಥಿಯೇಟ್ರಿಗೆ. ಡೆವಿಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಈ ವರ್ಷ. ಸೊ ಫೈನಲಿ ರಕ್ಷಕ್ ಅವರು ಒಬ್ಬ ಅಭಿಮಾನಿಯಾಗಿ ತಂದೆಯ ಗೆಳೆಯರು ಆಗಿರೋದ್ರಿಂದ ಅವ್ರ ಪರ ನಿಲ್ತೀರಾ ಅಷ್ಟೇ? 100% ಯಾವತ್ತೂ ನಿಂತಿರ್ತೀನಿ. ಅದು ಪ್ಲಸ್ ಆರ್ ಮೈನಸ್, ಜೊತೆಗಿದ್ದೀವಿ, ಜೊತೆಗಿದ್ದೇ ಇರ್ತೀವಿ. ಒಬ್ಬ ಕಷ್ಟದಲ್ಲಿ ಸುಖದಲ್ಲಿ ಇದ್ದಾಗಲ್ಲ, ಪಾರ್ಟಿ ಮಾಡೋಕ್ಕಲ್ಲ, ತಿನ್ನೋಕ್ಕಲ್ಲ, ಮತ್ತೊಂದಕ್ಕಲ್ಲ, ಕಷ್ಟದಲ್ಲಿದ್ದಾಗ ಹೋಗಿ ನಿಲ್ಲಬೇಕು. ಯಾವತ್ತಿಗೂ ನಾವು ಬಾಸ್ಪರ ನಿಂತಿರ್ತೀವಿ. ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಯಾರು ಹೂವುಗಳಾಗಲಿ ಮತ್ತೊಂದಾಗಲಿ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.